ಐಫೋನನ್ನು ಯಾರೆಲ್ಲ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ವಾರಕ್ಕೆ ಒಮ್ಮೆ ಆದರೂ ನಿಮ್ಮೊಂದು ಐಫೋನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮೊಂದು ಐಫೋನು ಯಾವೊಂದು ಟೈಮ್ದಲ್ಲಿ ಓವರ್ ಹೀಟ್ ಆಗಿ ಐಫೋನು ಇದಾಗುತ್ತೆ ಹಾಳಾಗುತ್ತೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಉಂಟು ಪ್ರತಿಯೊಬ್ಬರಿಗೆ ಅಂತಂದ್ರೆ ಯಾರೆಲ್ಲ ಹತ್ರ ಐಫೋನ್ ಇದೆ ಯಾರೆಲ್ಲ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ತುಂಬ ಸಿಂಪಲ್ ವಾರಕ್ಕೆ ಒಮ್ಮೆ ಆದರೂ ನಿಮ್ಮೊಂದು ಮೊಬೈಲು ನೀವು ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಕೆಲವೊಂದಷ್ಟು ಸೆಟ್ಟಿಂಗ್ಗಳು ಮಾಡಬೇಕು. ಯಾಕಪ್ಪ ಈ ಸೆಟ್ಟಿಂಗು ಇದು ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ನಿಮ್ಮೊಂದು ಐಫೋನ್ ಜಾಸ್ತಿ ಓವರ್ ಹೀಟ್ ಆಗೋಲ್ಲ. ಮತ್ತು ಅದ್ರ ಜೊತೆ ನಿಮ್ಮೊಂದು ಐಫೋನ್ ಸೇವ್ ಆಗಿರುತ್ತೆ. ನಿಮ್ಮ ಬ್ಯಾಟ್ರಿ ಹೆಲ್ತ್ ಕೂಡ ಸ್ವಲ್ಪ ಇದಾಗುತ್ತೆ. ಮತ್ತು ಪರ್ಫಾರ್ಮೆನ್ಸ್ ಅಂದರೆ ನಿಮ್ಮೊಂದು ಮೊಬೈಲ್ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಸ್ಪೀಡ್ ಆಗುತ್ತೆ. ಏನೆಲ್ಲ ತುಂಬ ಸಿಂಪಲ್. ನಿಮಗೆ ಈ ಒಂದು ನಿಮಗೋಸ್ಕರ ಐಫೋನ್ ಯೂಸರ್ಸ್ ಇದ್ದರೆ ನಿಮಗೋಸ್ಕರ ಈ ಒಂದು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ 3 ಸ್ಟೆಪ್ ಐತೆ. ಈ 3 ಸ್ಟೆಪ್ ನೀವು ಮಾಡಿದರೆ ಸಾಕು ನಿಮ್ಮೊಂದು ಐಫೋನು ಸೇಫಾಗಿ ಪರ್ಫಾರ್ಮೆನ್ಸ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಆಗುತ್ತೆ. ಅದು ಯಾವ ಸೆಟ್ಟಿಂಗು ಮತ್ತು ಅದ್ರ ಜೊತೆ ಐಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಎಲ್ಲ ನಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಈ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಚಾನಲ್ ಯಾರೆಲ್ಲ ಅಷ್ಟು ಮಾಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡುತ್ತೆ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ತುಂಬ ಸಿಂಪಲ್. ನಿಮಗೆ ಇದು ಏನಿದೆಲ್ಲ ಜಸ್ಟ್ ಐಫೋನ್ ಸ್ವಿಚ್ ಆಫ್ ಇದೆಲ್ಲ ನಮಗೆ ಜಸ್ಟ್ 3 ಮೆಥಡ್ ಇದೆ. ಈ 3 ಸೆಟ್ ಅಂದರೆ 3 ಸೆಟ್ಟಿಂಗ್ ಇದೆ. ಈ 3 ಸೆಟ್ಟಿಂಗ್ ನೀವು ಮಾಡ್ಕೊಳ್ಳಿ ಹೇಳ್ಬೇಕು. ಏನೂ ಇಲ್ಲ, ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತುಂಬ ಸಿಂಪಲ್ಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ಬನ್ನಿ. ಗೈಸ್ ಯಾರೆಲ್ಲ ಹತ್ತಿರ ಐಫೋನ್ ಇದೆ ಪ್ರತಿಯೊಬ್ಬರು ಕೂಡ ನಾನು ಈಗ ಜಸ್ಟ್ ಹೇಳುವಂಥ 3 ಸೆಟ್ಟಿಂಗ್ ನಿಮ್ಮೊಂದು ಮೊಬೈಲಲ್ಲಿ ನೀವು ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ನಿಮ್ಮೊಂದು ಮೊಬೈಲ್ ಓವರ್ ಹೀಟ್ ಆಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಪರ್ಫಾರ್ಮೆನ್ಸ್ ಕೂಡ ತುಂಬ ಕಡಿಮೆ ಆಗುತ್ತೆ. ಇನ್ನೂ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಸೆಟ್ಟಿಂಗ್ ಇದೆ. ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಐಫೋನ್ ಯೂಸರ್ಸ್ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಮೊಂದು ಮೊಬೈಲ್ ನೀವು ಪವರ್ ಆ್ಯಪ್ ಮಾಡಬೇಕು. ಪವರ್ ಆ್ಯಪ್ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅದರಿಂದ ಹೇಳ್ಬೇಕಾರೆ ಈಗ ನೀವು ಏನು ಮಾಡ್ತಾರೆ, ಯಾವುದೊಂದು ಅಪ್ಲಿಕೇಶನ್ ಹೋಗಿಬಿಡ್ತಾರೆ. ಈಗ ಯಾವುದೊಂದು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ಬ್ಯಾಕ್ ಬಂದುಬಿಡ್ತಾರೆ. ಬ್ಯಾಕ್ ಬಂದ ನಂತರ ಅದನ್ನ ವಾಪಸ್ ನೀವು ಏನು ಮಾಡ್ತಾರೆ, ಈ ರೀತಿ ಪ್ರೆಸ್ ಮಾಡ್ತಾರೆ. ಆದರೆ ಬಟ್ ಆ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ಬ್ಯಾಕ್ಗ್ರೌಂಡ್ನಲ್ಲಿ ಆಟೋಮೆಟಿಕ್ ರನ್ ಆಗ್ತಾ ಇರುತ್ತೆ. ಆ ರನ್ ಆಗೋದ್ರಿಂದ ಏನಾಗುತ್ತೆ, ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ, ಬ್ಯಾಟ್ರಿ ಹೊಡ್ತಕೊಂಡುತ್ತೆ. ಅದ್ರ ಜೊತೆ ನಿಮ್ಮೊಂದು ಮೊಬೈಲ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆ ಮೊಬೈಲ್ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮೊಂದು ಮೊಬೈಲ್ ನೀವು ಪವರ್ ಅಪ್ ಮಾಡ್ಕೊಳ್ಬೇಕು. ಪವರ್ ಅಪ್ ಅಂದರೆ ಜಸ್ಟ್ 5 ನಿಮಿಷ ಪವರ್ ಅಪ್ ಆನ್ ಮಾಡಿ ಮತ್ತೆ ವಾಪಸ್ ಪವರ್ ಆನ್ ಮಾಡ್ಕೊಳ್ಬೇಕು. ಯಾವ ರೀತಿ ಪವರ್ ಅಪ್ ಮಾಡೋದು ತುಂಬ ಸಿಂಪಲ್, ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ನೋಡಿ. ತುಂಬ ಸಿಂಪಲ್. ಇಲ್ಲಿ ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಅಂತ 2 ಬಟನ್ ಅಂತ ಸೈಡ್ ನಿಮ್ಗೆ ಕಾಣ್ತಾ ಹೋಗಿ ನೋಡಿ. ಈಚೆ ಕಡೆ ಬಂದ್ಬಿಟ್ಟು ಇಲ್ಲಿ ಪವರ್ ಅಪ್ ಬಟನ್ ಇರುತ್ತೆ. ಜಸ್ಟ್ ನೀವು ಏನು ಮಾಡಬೇಕು, ಈ ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಪವರ್ ಅಪ್ ಬಟನ್ 2 ಪ್ರೆಸ್ ಮಾಡಿ ಹಿಡಿಬೇಕು. ನೀವು ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ ನೋಡಿ, ಸ್ಲೈಡ್ ಟು ಪವರ್ ಅಪ್ ಅಂತ ಇಲ್ಲ. ಜಸ್ಟ್ ಈ ರೀತಿ ಮಾಡಿದ್ರೆ ನೀವು ಪವರ್ ಅಪ್ ಆಗುತ್ತೆ. ಜಸ್ಟ್ ನೀವು ಏನು ಮಾಡಬೇಕು, ಪವರ್ ಅಪ್ ಮಾಡಬೇಕು. ಪವರ್ ಅಪ್ ಮಾಡಿ ಒಂದು 5 ನಿಮಿಷ ಸೈಡ್ಗಡೆ ಇರಬೇಕು. ಸೈಡ್ಗಡೆ ಇಟ್ಟ ನಂತರ ನೀವು ಏನು ಮಾಡಬೇಕು, ಜಸ್ಟ್ ಒಂದು 5 ನಿಮಿಷ ಆದ ನಂತರ ವಾಪಸ್ ನೀವು ಮತ್ತೆ ನಿಮ್ಮೊಂದು ಮೊಬೈಲು ಪವರ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು 5 ನಿಮಿಷ ಸೈಡೇ ಇಟ್ಬಿಡಿ. ಜಸ್ಟ್ ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. 5 ನಿಮಿಷ ಇಟ್ಟು ಆದ ನಂತರ ಪವರ್ ಅಪ್ ಮಾಡ್ಕೊಳ್ಳಿ. ಇದ್ರ ಮಾಡೋದೇನಾಗುತ್ತೆ, ನಿಮ್ಮೊಂದು ಮೊಬೈಲ್ ಪರ್ಫಾರ್ಮೆನ್ಸ್ ಇದಾಗುತ್ತೆ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ರನ್ ಆದ ಅಪ್ಲಿಕೇಶನ್ ಸ್ವಲ್ಪ ಕನ್ಸ್ಯೂಮ್ ಕಡಿಮೆ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು ನಿಮಗೆ ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಏನಪ್ಪ, ಆರ್ ರೀಸ್ಟಾರ್ಟ್ ಅಂತ ಬಂದ್ಬಿಟ್ಟು. ರೀಸ್ಟಾರ್ಟ್ ಬೇರೆ ಅಂದರೆ ರೀಸ್ಟಾರ್ಟ್ ಅಂದರೆ ನೀವೆಲ್ಲ ಭಯಪಟ್ಟಿರ್ತಾರೆ ಆಂಡ್ರಾಯ್ಡ್ ಯೂಸರ್ಸ್. ಏನಂದರೆ ಎಲ್ಲ ಮೊಬೈಲ್ ಡಾಟಾ ಕ್ಲಿಯರ್ ಆಗುತ್ತೆ, ಮೊಬೈಲ್ ಫೋಟೋ ಎಲ್ಲ ಡಿಲೀಟ್ ಆಗುತ್ತೆ. ಅದು ಬೇರೆ. ಆರ್ ರೀಸೆಟ್ ಬೇರೆ, ಆರ್ ರೀಸ್ಟಾರ್ಟ್ ಬೇರೆ. ಆರ್ ರೀಸ್ಟಾರ್ಟ್ ಮಾಡೋದು ಏನು ಬೆನಿಫಿಟ್ಸ್ ಅಂದರೆ ಹೇಳ್ಬೇಕಾರೆ, ಇದರಿಂದ ಏನು ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಹೇಳ್ಬೇಕಾರೆ, ಈಗ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಸಡನ್ನಾಗಿ ಬ್ಯಾಕ್ ಬರೋದು, ಅಪ್ಲಿಕೇಶನ್ ಸರಿಯಾಗಿ ಅದು ರನ್ ಆಗೋಲ್ಲ. ಯಾವುದೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಅದು ಸರಿಯಾಗಿ ವರ್ಕ್ ಆಗೋಲ್ಲ. ಮತ್ತು ಮೊಬೈಲ್ ಏನು ಅನ್ನೋದು ಪ್ರೊಸೆಸ್ ಅನ್ನೋದು ಕಡಿಮೆ ಆಗೋದು. ಮತ್ತು ಅದ್ರ ಜೊತೆಗೆ ನೀವು ಯಾರ ಜೊತೆ ಅದ್ರ ಕಾಲಲ್ಲಿ ಮಾತಾಡುವಾಗ ನಿಮ್ಮೊಂದು ಮೊಬೈಲ್ ಓವರ್ ಆಗಿ ಹೀಟ್ ಆಗೋದು. ಮತ್ತು ಮೊಬೈಲ್ ಆಟೋಮೆಟಿಕ್ ಜಾಸ್ತಿ ಹೀಟ್ ಆಗೋದು. ಮತ್ತು ಮೊಬೈಲ್ ಆಟೋಮೆಟಿಕ್ಗೆ ಅಂದರೆ ವರ್ಕಿಂಗ್ ಸ್ಪೀಡ್ ಕಡಿಮೆ ಆಗೋದು. ಮೊಬೈಲ್ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, ಸ್ಪೀಡ್ ವರ್ಕ್ ಆಗೋದು, ಸ್ಲೋ ವರ್ಕ್ ಆಗೋದು, ಡೌನ್ ಆಗೋದು. ಇಂಟರ್ನೆಟ್ ಸ್ಲೋಗಿ ಇದು ಮಾಡೋದು, ಕನೆಕ್ಟ್ ಆಗಿ ಇಂಟರ್ನೆಟ್ ಸ್ಪೀಡಾಗಿ ಅದೇನಾದ ಇಂಟರ್ನೆಟ್ ಜಗಲ್ಲ, ಸ್ಲೋಗಿ ಜಗುತ್ತೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮೊಂದು ಮೊಬೈಲ್ ವಾರಕ್ಕೆ ಒಮ್ಮೆ ಅಂದರೆ 7 ದಿನದಲ್ಲಿ ಒಮ್ಮೆ ಆದರೂ ನಿಮ್ಮೊಂದು ಮೊಬೈಲ್ ಆರ್ಡರ್ ರೀಸ್ಟಾರ್ಟ್ ಮಾಡೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನ ಯಾವ ರೀತಿ ಮಾಡೋದು ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ. ಇನ್ನು ನೋಡಿ, ಪವರ್ ಅಪ್ ಪವರ್ ಡೌನ್ ಇದೆಲ್ಲ ಸೇಮ್. ಏನು ಮಾಡಬೇಕು, ಜಸ್ಟ್ ಪವರ್ ಅಪ್ ಮೇಲ್ಗಡೆ ಕ್ಲಿಕ್ ಮಾಡೋದು, ತೆಳಗಡೆ ಬಂದು ಪವರ್ ಡೌನ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪ್ರೆಸ್ ಇದಿಲ್ಲ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಲಾಕ್ ಬಟನ್ ಇದು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ಬರ್ತೇನೆ ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು ಮತ್ತೆ ಟ್ರೈ ಮಾಡ್ತೇನೆ ನೋಡಿ. ಜಸ್ಟ್ ಅದನ್ನು ಪವರ್ ಅಪ್ ಕ್ಲಿಕ್ ಮಾಡೋದು ನೋಡಿ, ಈ ರೀತಿ ಬಂತು ನೋಡಿ. ಆರ್ಡರ್ ರೀಸ್ಟಾರ್ಟ್ ಅಂತ ಬಂದ್ಬಿಟ್ಟು. ಆರ್ಡರ್ ರೀಸ್ಟಾರ್ಟ್ ಅಂದರೆ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇನ್ನು ಸ್ವೈಪ್ ಮಾಡಿದ್ರೆ ಆರ್ಡರ್ ರೀಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡಬೇಕು. ಮತ್ತು ಇದ್ರ ಜೊತೆ ಈ ಮೆಥಡಿಂದ ಮತ್ತೊಂದು ಮೆಥಡ್ ಮೂಲಕ ಕೂಡ ನೀವು ಮಾಡ್ಬೋದು. ಯಾವ ರೀತಿ ತುಂಬ ಸಿಂಪಲ್ ತೋರಿಸ್ತೀನಿ ಅದನ್ನು ಕೂಡ. ಯಾವ ರೀತಿ ಅಂದರೆ ಇಲ್ಲಿ ನಿಮಗೆ ಜಸ್ಟ್ ಮೇಲ್ಗಡೆ ನೀವು ಮೇಲ್ಗಡೆ ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ಕಂಟ್ರೋಲ್ ಸೆಕ್ಷನಲ್ಲಿ ಇಲ್ಲಿ ಕೂಡ ಆಪ್ಷನ್ ನೀವು ಜಸ್ಟ್ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಹಿಡಿದ್ರೆ ಡೈರೆಕ್ಟ್ ನಿಮಗೆ ಆರ್ಡರ್ ರೀಸ್ಟಾರ್ಟ್ ಅಂದರೆ ರೀಸ್ಟಾರ್ಟ್ ಒಂದು ಆಪ್ಷನ್ ಬರ್ತದೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಬಂತು ನೋಡಿ.
ಇದ್ರ ಮೂಲಕ ಕೂಡ ನೀವು ಮಾಡ್ಬೋದು. ಇದಕ್ಕೆ ಏನು ಡಿಫ್ರೆಂಟ್ ಆದರೆ ಇಲ್ಲಿ ಎಮರ್ಜೆನ್ಸಿ ಕಾಲು ಏನು ಆಪ್ಷನ್ ಬರಲ್ಲ ನೋಡ್ಕೊಳ್ಳಿ. ಆರ್ಡರ್ ರೀಸ್ಟಾರ್ಟ್ ಅಂತ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಅಂದರೆ ಎಮರ್ಜೆನ್ಸಿ ಕಾಲು ಈ ರೀತಿ ಕೆಲವೊಂದಷ್ಟು ಫೀಚರ್ಸ್ ತೋರಿಸಲ್ಲ. ಅದರಲ್ಲಿ ತೋರಿಸಿದೆ ಪವರ್ ಅಪ್ ಬಟನ್, ಅದರ ಬಿಟ್ಟು ಇದರಲ್ಲಿ ತೋರಿಸಲ್ಲ. ಇದು ಮೇನ್ ಇಂಪಾರ್ಟೆಂಟ್. ನಿಮಗೆ ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು, ಮೂರನೇ ಸೆಟ್ಟಿಂಗ್ ಬಂದ್ಬಿಟ್ಟು ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಮಾಡಲೇಬೇಕು. ಏನು ಮಾಡಬೇಕು, ನೀವು ನಿಮ್ಮೊಂದು ಮೊಬೈಲ್ ಒಂದು ವಾರಕ್ಕೆ ಅಂದರೆ 7 ದಿನದಲ್ಲಿ ಒಮ್ಮೆ ಆದರೂ ನಿಮ್ಮ ಒಂದು ಮೊಬೈಲ್ ಅನ್ಬೇಕು ಆರ್ಡರ್ ರಿಬೋಟ್ ಮಾಡಬೇಕು. ಆರ್ಡರ್ ರಿಬೋಟ್ ಮಾಡಿದ್ರೆ ಏನಾದ್ರು ತುಂಬ ಸಿಂಪಲ್ ಕ್ಲಿಯರ್ ಆಗಬೇಕು. ಮೊಬೈಲಲ್ಲಿ ಇದ್ದಂತ ಏನೂ ಕ್ಲಿಯರ್ ಆಗಲ್ಲ, ಅಂದರೆ ಫೋಟೋ ಗಿಟೋ ಏನು ಡಿಲೀಟ್ ಆಗಲ್ಲ. ಅಂಜಾಕ್ ಹೋಗ್ಬೇಡಿ, ಭಯಪಡೋಕೆ ಹೋಗ್ಬೇಡಿ. ಅದು ಮಾಡಿದ್ರೆ ಏನು ಬೆನಿಫಿಟ್ಸ್ ಅಂದ್ರೆ, ಈಗ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ಆಟೋಮೆಟಿಕ್ ಅದು ಅಪ್ಲಿಕೇಶನ್ ಏನು ಮಾಡೋದು ಬ್ಯಾಕ್ ಬರೋದು. ಮತ್ತು ಅದ್ರ ಜೊತೆಗೆ ಈಗ ನೀವು ಒಂದು ಮೊಬೈಲ್ ಪ್ರೊಸೆಸ್ ಅನ್ನೋದು ಏನು ಇರೋದಿಲ್ಲ, ಈ ಮೊಬೈಲ್ ವರ್ಕ್ ಆಗೋದು ಸ್ಲೋಲಿ ವರ್ಕ್ ಆಗೋದು. ಮೊಬೈಲ್ ಫ್ರೀಸ್ ಅಂದ್ರೆ ಅಲ್ಲೇ ನೆಟ್ವರ್ಕ್ ಅಂದ್ರೆ ಮೊಬೈಲ್ ಯಾವ ರೀತಿ ಆಗುತ್ತೆ ಸ್ಟ್ರಕ್ ಆಗಿ ಅಲ್ಲೇ ನಿಂತು ಬಿಡೋದು. ಈಗ ವರ್ಕ್ ಆಗಲ್ಲ, ಈ ರೀತಿ ವರ್ಕ್ ಆಗಲ್ಲ, ಹಂಗೆ ನಿಂತು ಬಿಡೋದು. ಮತ್ತು ಯಾವುದೊಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಬ್ಯಾಕ್ ಬರೋದು. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಈ ಆರ್ಡರ್ ರಿಪೋರ್ಟ್ ಮಾಡಬೇಕು. ಆರ್ಡರ್ ರಿಪೋರ್ಟ್ ಮಾಡೋದು ಎಲ್ಲ ಕ್ಲಿಯರ್ ಆಗಿ ಆಟೋಮೆಟಿಕ್ ಇದಾಗುತ್ತೆ. ವಾರಕ್ಕೊಮ್ಮೆ ನೀವು ಮಾಡಬೇಕು. ಏನು ಹೇಳೋದು ತುಂಬ ಸಿಂಪಲ್. ಅದನ್ನ ಯಾವ ರೀತಿ ಮಾಡೋದ್ರೆ ಕ್ಲಿಯರ್ ಆಗಬೇಕಾದ್ರೆ ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ಇಲ್ಲಿ ನೋಡ್ಕೊಳ್ಳಿ, ಈಗ ನೀವು ಸೇಮ್ ಏನು ಮಾಡಿದ್ರೆ ಅದೇ ರೀತಿ ನೋಡಿ, ತುಂಬ ಸಿಂಪಲ್. ಪವರ್ ಅಪ್ ಬಟನ್, ಪವರ್ ಡೌನ್ ಬಟನ್ ಎರಡೂ ಒಮ್ಮೆ ಕ್ಲಿಕ್ ಮಾಡಬೇಕು. ಪ್ರೆಸ್ ಲಾಕ್ ಬಟನ್ ಎಲ್ಲ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಪವರ್ ಅಪ್ ಬಟನ್ ಈಗ ನಾನು ನಿಮ್ಮ ಮುಂದೆ ಮಾಡ್ತೀನಿ. ಪವರ್ ಅಪ್ ಒಂದು, ಪವರ್ ಡೌನ್ ಎರಡು, ಅದರ ನೋಡಿ ವಾಲ್ಯೂಮ್ ಅಪ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ವೇಟ್ ಮಾಡಿ. ಜಸ್ಟ್ ಒಂದು ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಎಷ್ಟೊತ್ತಕ್ಕೆ ಇಲ್ಲಿ ನಿಮಗೆ ಆ್ಯಪಲ್ ಲೋಗೋ ಕಾಣಬೇಕು. ಆ ಲೋಗೋ ಕಾಣೋರ್ಗೆ ನೀವು ಪ್ರೆಸ್ ಮಾಡೋದು. ಇದು ಪವರ್ ಅಪ್ ಬಟನ್ ತೆಗಿಬೇಡಿ, ಕೈ ಬಿಡಬೇಡಿ. ಜಸ್ಟ್ ನಾನು ನೋಡಿ ಆ ಲೋಗೋ ಬರುತ್ತೆ ನೋಡಿ. ಜಸ್ಟ್ ವೇಟ್ ತೋರಿಸ್ತೀನಿ ನೋಡಿ. ಓಕೆ ನೋಡಿ, ಬಂತು ನೋಡಿ. ಈಗ ಆರ್ಡರ್ ರಿಪೋರ್ಟ್ ಆಗ್ತಿದೆ. ಈ ರಿಪೋರ್ಟ್ ಆದ ಏನಾಗುತ್ತೆ, ಆಟೋಮೆಟಿಕ್ ಮೊಬೈಲಲ್ಲಿ ಇದ್ದಂತೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದರೆ ಕ್ಲಿಯರ್ ಎಲ್ಲ ಡಿಲೀಟ್ ಆಗಲ್ಲ, ಜಸ್ಟ್ ರಿಪೋರ್ಟ್ ಆಗುತ್ತೆ. ಎಲ್ಲ ಅಂದರೆ ರಿಪೋರ್ಟ್ ಆಗಿ ಎಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಸ್ಪೀಡ್ ವರ್ಕ್ ಆಗುತ್ತೆ. ಮೊಬೈಲ್ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಕಡಿಮೆ ಆಗುತ್ತೆ. ಮೊಬೈಲ್ ಸೇವ್ ಕೂಡ ಇರುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ನೋಡ್ಕೊಳ್ಳಿ. ಈಗ ಲಾಕ್ ತೆಗಿತೀನಿ ನೋಡಿ. ಇಷ್ಟೇ ರೀ, ಲಾಕ್ ನೋಡ್ಕೊಳ್ಳಿ. ಈಗ ನಾನು ನಿಮಗೆ ಲಾಕ್ ತೆಗೆದೀನಿ. ಎಲ್ಲ ಫೋಟೋಸ್ ಎಲ್ಲ ಇರುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ. ಅದ್ರ ಬಟ್ ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಈ ರೀತಿ ನೀವು ವಾರಕ್ಕೆ ಒಮ್ಮೆ ಆದರೂ ನಿಮ್ಮ ಒಂದು ಐಫೋನ್ ಯೂಸರ್ಸ್ ಯಾರೆಲ್ಲರ ಪ್ರತಿಯೊಬ್ಬರು ಮಾಡಲೇಬೇಕು. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಐಫೋನ್ ಯೂಸರ್ಸ್ಗೆ ಪ್ರತಿಯೊಬ್ಬರು ಕೂಡ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ಕೊಂತ ಮುಂಚೆ ಮೊದಲೇ ಮುಟ್ಟು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ಸಿಗ್ತೀನಿ, ಬನ್ನಿ. ಐಫೋನ್ ಯೂಸರ್ಸ್ ನೋಡಿದ್ರಲ್ಲ, ಜಸ್ಟ್ ಈ 3 ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ಕೂಡ ಯೂಸ್ ಆಗುತ್ತೆ. ಮೊಬೈಲ್ ಅಂದರೆ ಬ್ಯಾಟ್ರಿ ಹೆಲ್ತ್ ಕೂಡ ಸ್ವಲ್ಪ ಜಾಸ್ತಿ ಬರುತ್ತೆ. ಅದ್ರ ಜೊತೆ ಮೊಬೈಲ್ ಸ್ವಲ್ಪ ಸೇಫ್ ಆಗಿರುತ್ತೆ. ಆರಾಮಾಗಿ 1 ವರ್ಷ 2 ವರ್ಷ ಯೂಸ್ ಮಾಡೋ ಮೊಬೈಲ್ ಒಂದು 2-3 ವರ್ಷ ನೀವು ಸಾಂಗ್ ಮಾಡ್ಕೊಳ್ಬೋದು, ಯೂಸ್ ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿತ್ತು ಚಿಕ್ಕದೇ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಐಫೋನ್ ಅಂದರೆ ಯಾರೆಲ್ಲ ಆ್ಯಪಲ್ ಯೂಸ್ ಮಾಡ್ತಾರೆ, ಅಂದರೆ ಐಫೋನ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾವುದು ಇರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಫೇಮಸ್ ಅಲ್ಲ ಕೂಡ ಜೇಂದ್ರ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.